ಕಲರ್ ಕಾಗೆ ಹಾರಿಸಿದ ಸಮೀರ್ ಅರೆಸ್ಟ್ ಆಗ್ತಾನ ಅನ್ನೋದು ಪ್ರಶ್ನೆ. ನಿರೀಕ್ಷಣಾ ಜಾಮೀನು ಪಡೆದು ವಿಚಾರಣೆಗೆ ಸಮೀರ್ ಹಾಜರಾಗಿದ್ದಾನೆ. ಕಾರಣ ಬೇಲ್ ಕಂಡೀಷನಲ್ ಅದು ಸ್ಪಷ್ಟವಾಗಿತ್ತು, ಈತ ವಿಚಾರಣೆಗೆ ಬರಬೇಕು ಅಂತ. ಇವತ್ತು ವಿಚಾರಣೆಯನ್ನು ನಡೆಸಿ ಮುಂದಿನ ನಿರ್ಧಾರವನ್ನು ಪೊಲೀಸರು ಮಾಡಲಿಕ್ಕಿದ್ದಾರೆ. ಕೋರ್ಟ್ ಮೊರೆ ಹೋಗಿ ಆತನನ್ನ ವಶಕ್ಕೆ ಪಡಿತಾರಾ ಅನ್ನೋದು ಪ್ರಶ್ನೆ. ಲೀಗಲಿ ಕೆಲ ವಿಚಾರಗಳು ಪ್ರೊಸೀಜರ್ ಪ್ರಕಾರ ನೋಡ್ಕೊಳ್ಬೇಕಾಗತ್ತೆ. ಬಿಕಾಸ್ ಆಂಟಿಸಿಪೇಟರಿ ಬೇಲನ್ನು ಈಗಾಗಲೇ ಆತ ತಗೊಂಡಿರೋದ್ರಿಂದ ಹೇಗಾಗತ್ತೆ ಈತನ ವಿಚಾರದಲ್ಲಿ ಅನ್ನೋದು ಒಂದು. ಆಮೇಲೆ ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಈಗ ಈತನನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಸ್ಪೆಸಿಫಿಕಲಿ ಈ ಪ್ರಕರಣದಲ್ಲಿ ಎಷ್ಟು ಅಂತ ಹಾಗೆ ನೋಡೋಕ್ಕಾದ್ರೆ ಅವನು ಏನು ಉತ್ತರವನ್ನು ಕೊಟ್ಟಿದ್ದಾನೆ ಅನ್ನೋದು ಪ್ರಮುಖವಾಗುತ್ತೆ, ಏನು ದಾಖಲಾತಿಗಳನ್ನ ಕೊಟ್ಟಿದ್ದಾನೆ ಪ್ರಮುಖವಾಗುತ್ತೆ. ಅವನು ಕೊಟ್ಟಂತ ಉತ್ತರ ಮತ್ತು ದಾಖಲಾತಿ ಅವನು ಮಾಡಿರುವಂಥ ವಿಡಿಯೋಕ್ಕೆ ಸಮಜಾಯಿಷಿ ಸರಿಯಾಗಿತ್ತೆ ಅಥವಾ ಇದು ಒಪ್ಪಿಕೊಳ್ಳಬಹುದಾದಂಥ ಸಮಜಾಯಿಷಿ ಅಂತ ಅನ್ಸಿದ್ರೆ ಅವನು ವಶಕ್ಕೆ ಪಡೆಯುವ ಅವಶ್ಯಕತೆ ಇರಲ್ಲ. ಆದರೆ ಆತ ಸಮಜಾಯಿಷಿ ಸರಿಯಾಗಿ ಕೊಡ್ತಾ ಇಲ್ಲ ಅಥವಾ ಹಾರಿಕೆ ಉತ್ತರಗಳನ್ನ ಕೊಡ್ತಾ ಇದ್ದಾನೆ, ಕೆಲವು ವಿಚಾರಗಳಲ್ಲಿ ಆತ ಸಮರ್ಪಕವಾಗಿ ಉತ್ತರ ಕೊಟ್ಟಿಲ್ಲ ಅಂದ್ರೆ ಬಹುಶಃ ಕೇವಲ ಒಂದು ಇನ್ವೆಸ್ಟಿಗೇಷನ್ ಅಥವಾ ಮೊದಲ ದಿನದ ಇನ್ವೆಸ್ಟಿಗೇಷನ್ಗೆ ಆತನ ಕರೆಸಿದಾಗಲೇ ಆತನ ವಶಕ್ಕೆ ಪಡೆಯುವ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದೆರಡು ದಿನಗಳ ಕಾಲ ಅಥವಾ ಏನಾದರೂ ಮಧ್ಯದಲ್ಲಿ ಹಬ್ಬದ ಕಾರಣಕ್ಕಾಗಿ ರಜೆಗಳಾದ್ರೆ ಈ ವಾರ ತೆರಳಬಹುದು. ಆದ ನಂತರದಲ್ಲಿ ಆತನಿಗೆ ಹೆಚ್ಚಿನ ವಿಚಾರಣೆಯ ಅವಶ್ಯಕತೆ ಇದೆ ಅನ್ನುವಂಥದ್ದು, ವಶಕ್ಕೆ ಪಡಿಬೇಕಂತ ಅನಿವಾರ್ಯತೆ ಇದೆ ಅನ್ನುವಂಥದ್ದು ಪೊಲೀಸರಿಗೆ ಕನ್ವಿನ್ಸ್ ಆದ್ರೆ ಕೋರ್ಟ್ ಪ್ರೊಸೀಜರ್ ಏನೋ ಕೂಡ ನೋಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಅವ್ನು ಆಂಟಿಸಿಪೇಟರಿ ಬೇಲಲ್ಲಿ ಇರೋದ್ರಿಂದ ಅದನ್ನ ರಿವೋಕ್ ಮಾಡ್ಲಿಕ್ಕೆ ಏನ್ ಮಾಡಬೇಕು ಮತ್ತೆ ಕೋರ್ಟ್ ಅನ್ನ ಹೇಗೆ ಕನ್ವಿನ್ಸ್ ಮಾಡಬೇಕು ಅನ್ನೋದಕ್ಕೆ ಪೂರಕವಾದಂತಹ ಅಂಶಗಳು ಸಿಗಬೇಕಾಗುತ್ತೆ. ಬಹುತೇಕ ಇನ್ನೊಂದು 2-3 ದಿನಗಳ ವಿಚಾರಣೆ ಆದ ನಂತರವೇ ಆ ಒಂದು ಕಾರ್ಡ್ ಅನ್ನ ಪೊಲೀಸರು ಪ್ಲೇ ಮಾಡುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ಮಮತಾ, ಧನ್ಯವಾದ ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ನಲ್ಲಿ ಸಮೀರನಿಗೆ ಇರುವಂತಹ ದಾರಿ ಎರಡೇ ಸ್ಪಷ್ಟ. ಇದರಲ್ಲಿ ಮಾಡಿರೋ ಆರೋಪಗಳನ್ನ ಪುಷ್ಟೀಕರಿಸುವಂತಹ ಡಾಕ್ಯುಮೆಂಟ್ ಕೊಡಬೇಕು. 1000 ಹೆಣ ಹೌದು, ಇಲ್ಲಿದೆ, ಲೆಫ್ಟ್ ಅಲ್ಲಿದೆ, ರೈಟ್ ಅಲ್ಲಿದೆ, ಧರ್ಮಸ್ಥಳದ ಈ ಭಾಗದಲ್ಲಿದೆ ಅಂತ ಹೇಳಬೇಕು ಒಂದು. ಅಥವಾ ಅಪಾಲಜಿ ಲೆಟರ್ ಕೊಡಬೇಕು, ನಾನು ನನ್ನ ಪ್ರಚಾರದ ಹುಚ್ಚಿಗೋಸ್ಕರ ಮಾಡಿಬಿಟ್ಟೆ ಅಂತ ಅಪಾಲಜಿ ಲೆಟರ್ ಕೊಡಬೇಕು. ಈ ತರ ಸುಮಾರು ಜನ ಈ ಹಿಂದೆ ಸುಳ್ಳು ಆರೋಪಗಳನ್ನ ಮಾಡಿದವರು ಕೊನೆಗೆ ಅಪಾಲಜಿ ಲೆಟರ್ ಬಂದು ಕೊಟ್ಟಿದ್ದನ್ನು ನಾವು ನೋಡಿದ್ದೀವಿ. ಕೇಸಿಂದ ಬಚಾವಾಗೋದಕ್ಕೆ ಕೈಕಾಲಿಗೆ ಬಿದ್ದಿದ್ದನ್ನು ನಾವು ನೋಡಿದ್ದೀವಿ. ಇದರಲ್ಲಿ ಯಾವುದಾಗತ್ತೆ ಅನ್ನೋದು ಒಂದು ಕುತೂಹಲ ಕಂಟಿನ್ಯೂ ಆಗ್ತಾ ಇದೆ. ನೋಡೋಣ ಏನಾಗತ್ತಂತ. ಯೂಟ್ಯೂಬರ್ ಸಮೀರನ ವಾಯ್ಸ್ ಸ್ಯಾಂಪಲ್ ಅನ್ನ ಪೊಲೀಸರು ಪಡೆದಿದ್ದಾರೆ. ವಿಡಿಯೋದಲ್ಲಿನ ಸ್ಕ್ರಿಪ್ಟ್ ಪಡೆದು ವಾಯ್ಸ್ ಅನ್ನ ಪಡೆದಿದ್ದಾರೆ ಅಧಿಕಾರಿಗಳು. ಯಾಕಂದ್ರೆ ಅದು ನಾಳೆ ಪ್ರೂವ್ ಮಾಡೋ ಟೈಮ್ ಬಂದಾಗ ಅದು ಡೂಪ್ಲಿಕೇಟು, ನಾನು ಕೊಟ್ಟೇ ಇಲ್ಲ ಅಂತೆಲ್ಲ ಹೇಳ್ತಾನಲ್ಲ, ಹೀಗಾಗಿ ಟೆಕ್ನಿಕಲಿ ಯಾವೆಲ್ಲ ಅಂಶಗಳು ಬೇಕೋ ಅದನ್ನು ಮಾಡ್ತಾ ಇದ್ದಾರೆ. ಆತನ ವಿಡಿಯೋ ವಾಯ್ಸ್ಗೂ ಕೂಡ ತಾಳೆ ಹಾಕೋದಕ್ಕೆ, ಒರಿಜಿನಲ್ಲ ಇದು ಅಂತ ಚೆಕ್ ಮಾಡೋದಕ್ಕೆ, ಅಥೆಂಟಿಸಿಟಿಯನ್ನು ಚೆಕ್ ಮಾಡೋದಕ್ಕೆ ಸ್ಯಾಂಪಲನ್ನು ಕಲೆಕ್ಟ್ ಮಾಡಿದ್ದಾರೆ. ಅದು ಡೈರೆಕ್ಟ್ FSLಗೆ ಹೋಗುತ್ತೆ, ವಾಯ್ಸ್ ಮ್ಯಾಚ್ ಆಗುತ್ತೆ. ವಾಯ್ಸ್ ಮ್ಯಾಚ್ ಆಗ್ತಿದೆ ಅಂದಾಗ ಹೇಳಿದ್ದು ಅವನೇ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ತಾರೆ. ಅಲ್ಲಿಗೆ ಆತ ಮಾಡಿದಂತಹ ಆರೋಪಕ್ಕೆ ಅವನು ಸ್ಪಷ್ಟೀಕರಣವನ್ನು ಕೊಡಬೇಕಾಗತ್ತೆ. ಡೀಟೇಲ್ಸ್ ಕೊಡ್ತಾರೆ. ಸುಖಪಾಲ್, ನಿರೀಕ್ಷಿತ ಪ್ರೊಸೀಜರ್ ಇದು, ವಾಯ್ಸ್ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡ್ತಾರೆ ಅಂತ. ಸೊ ಏನೆಲ್ಲ ಆಗಿದೆ, ಯಾವ್ಯಾವ ರೀತಿ ಹಾಗಾದ್ರೆ ಎನ್ಕ್ವೈರಿ ನಡೀತಾ ಇದೆ? ಮಮತಾ, 3 ಗಂಟೆಗಳಿಂದ ನಿರಂತರ ವಿಚಾರಣೆಗಳನ್ನ ನಡೆಸಿದಂತ ಸಂದರ್ಭದಲ್ಲಿ ಆತನ ವಾಯ್ಸ್ ಸ್ಯಾಂಪಲ್ ಅನ್ನು ಈಗ ತೆಗೆದಿರುವಂತದ್ದು. ಆತ ಯೂಟ್ಯೂಬ್ ಅಲ್ಲಿ ಯಾವ ರೀತಿಯಾಗಿ ವಾಯ್ಸ್ ಕೊಟ್ಟಿದ್ದಾನೆ ಆ ವಾಯ್ಸಿಗೂ ಆತ ಈಗ ಬಂದಂತ ಸಂದರ್ಭದಲ್ಲಿ ಹೇಳಿರುವಂತ ವಾಯ್ಸ್ಗೂ ಮ್ಯಾಚ್ ಆಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಮುಂದೆ ಆತ ಯಾವುದೇ ಸಂದರ್ಭದಲ್ಲೂ ನ್ಯಾಯಾಲಯದಲ್ಲಿ ಅದನ್ನ ಪ್ರಶ್ನೆ ಮಾಡಬಾರ್ದು. ಆ ಕಾರಣಕ್ಕಾಗಿ ಇದೊಂದು ಮಾಮೂಲಿ ಪ್ರೊಸೀಜರ್ ಇದು. ಹಾಗಾಗಿ ಈಗ ಆತನ ಸ್ಕ್ರಿಪ್ಟ್ ಏನಿದೆ, ಆತ ಹೇಳಿರುವಂತ ಒಂದು ಸ್ಕ್ರಿಪ್ಟ್ ಅನ್ನ ಬರೆಸಿ ಅದಕ್ಕೆ ವಾಯ್ಸ್ ಓವರ್ ಕೊಡುವಂಥದ್ದು, ಅದನ್ನ ರೆಕಾರ್ಡ್ ಮಾಡಿಕೊಂಡು ಇರುವಂತ ಕೆಲಸಗಳನ್ನ ಈಗ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಇದನ್ನ ನಾಳೆ FSLಗೆ ಕಳಿಸ್ತಾರೆ, ಅದಕ್ಕೆ ಬೇಕಾದಂತ ಸಿದ್ಧತೆಗಳನ್ನ ಮಾಡ್ತಾರೆ. ಆ ಬಳಿಕ ಅದರಲ್ಲಿ ಬಂದಂತ ವಾಯ್ಸ್ ರೆಕಾರ್ಡ್ ನ ವರದಿ ಏನಿದೆ ಅದರಲ್ಲಿ ತಾಳೆ ಹಾಕಿ ನೋಡ್ತಾರೆ. ಆ ಸಂದರ್ಭದಲ್ಲಿ ಈತನೇ ಈ ವಿಡಿಯೋವನ್ನ ಮಾಡಿರುವಂತದ್ದು, ಈ ವಿಡಿಯೋವನ್ನ ಮಾಡಿದ ಬಳಿಕ ಆತನೇ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿರುವಂತದ್ದು, ಸ್ವತಃ ಆತನೇ ಇದರಲ್ಲಿ ಇದ್ದಾನೆ ಅನ್ನುವಂಥದ್ದನ್ನ ಪ್ರೂವ್ ಮಾಡ್ಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಆ ಕಾರಣಕ್ಕಾಗಿ ಈಗ ಆತನ ವಾಯ್ಸ್ ಸ್ಯಾಂಪಲ್ ಅನ್ನ ತೆಗೆದು ಅದನ್ನ ವಿಚಾರಣೆ ಮಾಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಇದು ಮುಂದುವರಿದು ಇನ್ನು ಉಳಿದಂತ ಪ್ರೊಸೀಜರ್ಗಳೇನಿದೆ, ಆತನ ವಿಚಾರಣೆ ಮಾಡುವಂತ ಕೆಲಸಗಳಿದೆ, ಅದನ್ನ ಮುಂದುವರಿಸುವಂತ ಕೆಲಸಗಳನ್ನ ಸದ್ಯದ ಮಟ್ಟಿಗೆ ಬೆಳ್ತಂಗಡಿಯ ಪೊಲೀಸರು ಮಾಡ್ತಾ ಇರುವಂತದ್ದು. ಮಮತಾ, ಓಕೆ ಸುಖಪಾಲ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿ ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀನಿ. ಸಮೀರನಿಗೆ ಸಂಬಂಧಪಟ್ಟಂತೆ ಏನೇನು ಆಗ್ತಿದೆ, ಯಾವ್ಯಾವ ಆಯಾಮದಲ್ಲಿ ಸದ್ಯಕ್ಕೆ ಎನ್ಕ್ವೈರಿ ಆಗ್ತಿದೆ ಅನ್ನೋದನ್ನ ಹೇಳ್ತಾ ಇದ್ವಿ. ವಶಕ್ಕೆ ಪಡಿತಾರಾ ಇಲ್ವಾ ಅನ್ನೋದು ಒಂದು ಪ್ರಶ್ನೆ. ಇದೊಂದೇ ಪ್ರಕರಣದಲ್ಲಿ ನಾವು ಹೇಳ್ತಾ ಇರೋದು. ಇನ್ನು SIT ಸಪ್ರೇಟಾಗಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ. ಅವರು ಯಾವಾಗ ಷಡ್ಯಂತ್ರಕೋರರಿಗೆ ಅಥವಾ ಷಡ್ಯಂತ್ರವನ್ನು ಒಂದೇ ಬೆಂಚಲ್ಲಿ ಕೂತು ದುಂಡು ಮೇಜಿನ ಸಭೆಯನ್ನು ಮಾಡಿ ನಡೆಸಿದವರಿಗೆ ಕೊಡ್ತಾರೆ ಅನ್ನೋದನ್ನ ನೋಡಬೇಕು.
ಅಷ್ಟು ದೊಡ್ಡ ಬಂಡಲ್ ಆಫ್ ಡಾಕ್ಯುಮೆಂಟ್ಸು ಅಂತೆಲ್ಲ ಅನ್ಕೊಳ್ಳೋದಕ್ಕೆ ಹೋಗಬೇಡಿ. ಜಸ್ಟ್ ಕಾಪಿ ಪೇಸ್ಟು ಲಿಂಕ್ ಇದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರೋ ಅಂಶ.